ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿಗಳೇ, ಪಿ ಯು ಸಿ ಕಂಪ್ಲೀಟ್ ಆಗಿದ್ದ ನೆಕ್ಸ್ಟ್ ನೀವು ಯಾವ ಕೋರ್ಸ್ ಮಾಡ್ಬೇಕಂತ ತುಂಬ ಜನ ಅಂದ್ಕೊಳ್ತಿರ್ತೀರ. ಸೊ ಕೋರ್ಸಸ್ ಲೀಸ್ಟ್ ಏನಿದೆಯಲ್ಲ, ಸೊ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡಿರೋಂಥ ವಿದ್ಯಾರ್ಥಿಗಳ ಕೋರ್ಸ್ ಆಗಿರ್ಬೋದು. ಸೊ ಇಲ್ಲಿದೆ ನೋಡಿ, ಇದು ಬಂದು ಎಲ್ಲಿ ಸಿಗುತ್ತೆ ಅಂತಂದರೆ ವಿದ್ಯಾರ್ಥಿಗಳೇ, ನೀವು ಯು ಜಿ ಸಿ ಟಿ ಏನಿದೆಯಲ್ಲ, ಸೊ ನಿಮ್ಮ ಒಂದು ಯು ಜಿ ಸಿ ಟಿಯಲ್ಲಿ ಲಿಂಕಲ್ಲೇ ಸಿಗುತ್ತೆ. ಸೊ ಅದನ್ನು ಕೂಡ ಬಿಟ್ಟಿದ್ದಾರೆ. ಸೊ ಕೊಟ್ಟಿರೋಂಥ ಒಂದು ಡಾಕ್ಯುಮೆಂಟ್ ಏನಿದ್ದಾರೆ, ಸೊ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ಕೋರ್ಸ್ ನೇಮ್ ಬಿಟ್ಟಿದ್ದಾರೆ, ಕೋರ್ಸ್ ಕೋಡ್ ಕೂಡ ಬಿಟ್ಟಿದ್ದಾರೆ. ಓಕೆನಾ? ಸೊ ಇಂಜಿನಿಯರಿಂಗ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಿ ಟಿ ಏನು ಅಪ್ಲೈ ಮಾಡ್ತಿರಲ್ಲ, ಸೊ ಅವರೆಲ್ಲರಿಗೂ ಏನೇನು ಕೋರ್ಸಸ್ ಅವೈಲೇಬಲ್ ಇದಾವೆ ಅನ್ನೋದು ಬಿಟ್ಟಿದ್ದಾರೆ. ಸೊ ನಂಬರ್ ಆಫ್ ಕೋರ್ಸಸ್ ಇದ್ದಾವೆ, ಇಲ್ಲಿ ಚೆಕ್ ಮಾಡ್ಕೋಬೋದು ನೀವು. ಸೊ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಸೊ ಕಂಪ್ಯೂಟರ್ ಸೈನ್ಸು ಇಂಜಿನಿಯರಿಂಗ್ ಬಿಗ್ ಡಾಟಾ ಅಂತ ಕರೀತಾರೆ. ಸೊ ಪೆಟ್ರೋಲ್ ಇಂಜಿನಿಯರಿಂಗ್ ಇದೆ, ಆಮೇಲೆ ಕೆಮಿಕಲ್ ಇಂಜಿನಿಯರಿಂಗ್ ಇದೆ. ಓಕೆನಾ? ಸೊ ಎ ಐ ಆ್ಯಂಡ್ ಡಿ ಎಸ್ ಅಂತ ಕೂಡ ಇದೆ ನೋಡಿ ವಿದ್ಯಾರ್ಥಿಗಳೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್. ಅದಕ್ಕೆ ನಾವು ಎ ಡಿ ಅಂತ ಕರಿತೀವಿ, ಶಾರ್ಟ್ ಫಾರ್ಮ್ ಬಂದು ಎ ಡಿ. ಎ ಐ ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತ. ಸೊ ಇಲ್ಲಿ ಮಿಷಿನ್ ಲರ್ನಿಂಗ್ ಇದೆ, ಎ ಐ ಎಮ್ ಎಲ್. ಸೊ ನಾವು ಎ ಐ ಅಷ್ಟೇ ಅಂತ ಕರಿತೀವಿ. ಸೊ ಆರ್ಕಿಟೆಕ್ಚರ್ ಇದೆ, ಮೊಬೈಲ್ ಇಂಜಿನಿಯರಿಂಗ್ ಇದೆ. ಸೊ ಈ ಥರ ನಂಬರ್ ಆಫ್ ಕೋರ್ಸಸ್ ಇದೆ ಟೋಟಲು. ಸೊ ಇದರಲ್ಲಿ ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು, ಬಟ್ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿದೆ ನೋಡಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ವೇಲ್ ಎ ಡಿಸೈನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತಿದೆ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತಿದೆ. ಸೊ ನಿಮ್ಗೆ ಏನೇನು ಬೇಕು ಎಲ್ಲ ಥರದ ಕೋರ್ಸ್ಗಳು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವ್ದು ಬೇಕು, ಇಲ್ಲಿ ಏನು ಕೋರ್ಸಸ್ ಕೊಟ್ಟಿರ್ತಾರಲ್ಲ, ಈ ಕೋರ್ಸಸ್ ಕಂಪಲ್ಸರಿ ಸಿ ಟಿಯಲ್ಲಿ ಇದ್ದೇ ಇರ್ತವೆ ವಿದ್ಯಾರ್ಥಿ. ಸೊ ಇಲ್ಲಿ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಫಾರ್ಮ್ ಸೈನ್ಸ್ ಮಾಡ್ಬೇಕು ಅನ್ಕೊಂಡಂಥ ವಿದ್ಯಾರ್ಥಿಗಳು ಕೋರ್ಸಸ್ ಲೀಸ್ಟ್ ಏನಿದಾವಲ್ಲ ನೋಡಿ, ಇಲ್ಲಿ ಕೋರ್ಸ್ ಕೊಟ್ಟಿದ್ದಾರೆ. ಫಿಶರಿ ಕೊಟ್ಟಿದ್ದಾರೆ, ಸೊ ಸೆರಿಕಲ್ಚರ್ ಕೊಟ್ಟಿದ್ದಾರೆ. ಬಿ ಟೆಕ್ ಇನ್ ಬಿಯೋಟೆಕ್ನಾಲಜಿ ಕೊಟ್ಟಿದ್ದಾರೆ. ಹಾಗೆ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು, ಬಿ ಪಿ ಟಿ ಆಗಿರ್ಬೋದು, ಬಿ ಪಿ ಒ, ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಆಗಿರ್ಬೋದು. ಸೊ ಇಲ್ಲಿದೆ ನೋಡಿ, ಬಿ ಎಸ್ ಸಿ ನರ್ಸಿಂಗ್ ಒಂದು. ಸೊ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಆ್ಯಂಡ್ ಪ್ರೊಥೆಟಿಕ್ಸ್ ಆಫ್ ಆರ್ಥೆಟಿಕ್ಸು ಆ್ಯಂಡ್ ಡಯಾಲಿಸಿಸ್ಸು. ಸೊ ಈ ಥರ ನಂಬರ್ ಆಫ್ ಕೋರ್ಸಸ್ ಇದ್ದಾವೆ. ಸೊ ಇದರಲ್ಲಿ ಏನು ಕೋರ್ಸಸ್ ಇದೆಯಲ್ಲ ಇವನ್ನ ಚೆಕ್ ಮಾಡ್ಕೋಬೋದು. ಸಿ ಇ ಟಿ ಅಪ್ಲಿಕೇಶನ್ ಹಾಕೊಂಬಂದೆ, ಆ ಅಪ್ಲಿಕೇಶನ್ ಹಾಕಿದ ನಂತರ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಈ ಕೋರ್ಸಸ್ ಕಂಪಲ್ಸರಿ ಇರ್ತವೆ. ಈ ಕೋರ್ಸ್ ರಿಲೇಟೆಡ್ ಕಾಲೇಜಸನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಫಾರ್ಮ್ ಸೈನ್ಸ್ ಏನಿದೆಯಲ್ಲ, ಸೊ ಈ ಫಾರ್ಮಸಿಯಲ್ಲಿರೋದು 2 ಟೈಪ್ಸ್ ಇರ್ತವೆ. ಸೊ ಒಂದು ಬಿ ಫಾರ್ಮು, ಒಂದು ಪಿ ಫಾರ್ಮ್ ಡಿ ಅಂತ. ಫಾರ್ಮ್ ಡಿ ಬಂದು ಡಿಪ್ಲೊಮೆ ಮೇಲೆ ಬಂದರೆ ಫಾರ್ಮ್ ಡಿ ಆಗುತ್ತೆ. ನೀವು ಪಿ ಯು ಸಿ ಬೇಸ್ ಆಗಿರ್ತಿಲ್ಲ, ಸೊ ಫಾರ್ಮಸಿ ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಕರಿತೀವಿ. ಸೊ ಪಿ ಯು ಸಿ ಮಾಡಿದಂಥ ವಿದ್ಯಾರ್ಥಿಗಳು ಬ್ಯಾಚುಲರ್ ಆಫ್ ಫಾರ್ಮಸಿ, ಡಿಪ್ಲೊಮಾ ಮಾಡಿ ಬಂದಿರುವಂಥ ವಿದ್ಯಾರ್ಥಿ ಫಾರ್ಮ್ ಡಿ ಅಂತ, ಫಾರ್ಮಸಿ ಡಿಪ್ಲೊಮಾ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೀವು ಸಿ ಇ ಟಿಯಲ್ಲಿ ಅಪ್ಲೈ ಮಾಡಿದ ನಂತರ ಈ ಎಲ್ಲ ಕೋರ್ಸ್ಗಳು ನೀವು ನೋಡ್ಬೋದು. ಓಕೆನಾ? ಸೊ ಮತ್ತು ನೀವು ಎಮ್ ಬಿ ಬಿ ಎಸ್ ಇಲ್ಲ ಅಂತ, ಮೆಡಿಕಲ್ ರಿಲೇಟೆಡ್ ಎಮ್ ಬಿ ಬಿ ಎಸ್ ಇಲ್ಲ ಅಂತಂದರೆ ಅದು ನೀಟ್ ರಿಲೇಟೆಡ್ ಬರುತ್ತೆ. ಸೊ ಇಲ್ಲಿರೋಂಗಿಲ್ಲ. ಓಕೆನಾ? ನೀವು ನೀಟ್ ರಿಲೇಟೆಡ್ ಏನಿದ್ರು ಕೂಡ ನೀವು ಅದು ಸಪ್ರೇಟಾಗಿ ನೋಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಬೇಕಾದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಓಕೆನಾ? ಇಲ್ಲಿ ಚೆಕ್ ಮಾಡ್ಕೊಳ್ಳೋ ವಿದ್ಯಾರ್ಥಿ, ಇಲ್ಲಿರುವಂಥ ಒಂದು ಕೋರ್ಸ್ಗಳೇ ನೆಕ್ಸ್ಟ್ ನೀವು ಒಂದು ಸಿ ಇ ಟಿಯಲ್ಲಿ ಅಪ್ಲೈ ಮಾಡ್ತೀರಾ. ಓಕೆನಾ ವಿದ್ಯಾರ್ಥಿಗಳೇ? ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.